ಕಿರುತೆರೆ ನಟಿ ಮಂಜುಳಾ ಅವರ ಈ ಹತ್ಯೆಗೆ ಯತ್ನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಡ ಅಂಬರೀಷ್ನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೆಂಡತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮಂಜುಳಾ ಅಲಿಯಾಸ್ ಶ್ರುತಿಗೆ ಚಾಕು ಇರಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನುಮಂತನಗರ ಪೊಲೀಸರ ಎದುರು ಗಂಡ ಅಂಬರೀಷ್ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾನೆ, ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾನೆ ಅಂಥೇಳಿ ಪೊಲೀಸ್ ಮೂಲಗಳಿಂದ ಒಂದಿಷ್ಟು ಮಾಹಿತಿಗಳು ತಿಳಿದು ಬಂದಿದೆ. ನನ್ನ ಪತ್ನಿ ಅಂದರೆ ಮಂಜುಳಾ ಉರುಫ್ ಶ್ರುತಿಗೆ ಕುಟುಂಬದ ಜವಾಬ್ದಾರಿ ಇರಲಿಲ್ಲ, ಇಬ್ಬರು ಹೆಣ್ಣು ಮಕ್ಕಳಿಗೆ ತಾಯಿಯ ಪ್ರೀತಿ ಅನ್ನೋದನ್ನು ಮಂಜುಳಾ ತೋರಿಸ್ತಾ ಇರಲಿಲ್ಲಂತೆ. ಈ ಪಾರ್ಟಿ ಪಬ್ಬು ಅಂಥೇಳಿ ಹೋಗಿ ಹೊತ್ತಲ್ಲದ ಹೊತ್ತಿಗೆ ಮನೆಗೆ ಬರ್ತಾ ಇದ್ಲಂತೆ. ಹೊರಗಡೆ ಹೋದರೆ ವಾರ 15 ದಿನ ಮನೆ ಕಡೆ ತಲೆನೇ ಹಾಕ್ತಿರ್ಲಿಲ್ವಂತೆ. ಇತ್ತೀಚೆಗೆ ಕುಂಭಮೇಳಕ್ಕಂತ ಹೋಗಿ 15 ದಿನ ಮನೆಗೆ ಬಂದಿರಲಿಲ್ಲ. ಈ ವಿಚಾರವಾಗಿ ಗಲಾಟೆ ಆಗಿತ್ತು. ನನ್ನ ಮೇಲೆ ಒಮ್ಮೆ ದೂರು ಕೂಡ ಕೊಟ್ಟಿದ್ಲು ಆಕೆ. 25 ಲಕ್ಷ ಕೊಟ್ಟು ಅಪಾರ್ಟ್ಮೆಂಟ್ನಲ್ಲಿ ಮನೆಯನ್ನು ಲೀಸಿಗೆ ಹಾಕ್ಕೊಂಡಿದ್ದೆ. ಈಗ ಲೀಸ್ ಕ್ಯಾನ್ಸಲ್ ಮಾಡಿ ಆ ದುಡ್ಡಿನೊಂದಿಗೆ ಮನೆ ಬಿಟ್ಟು ಹೋಗೋದಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾಳೆ ಈಕೆ. ಹಾಗಾಗಿ ಮನೆಯಲ್ಲಿ ಇಬ್ಬರ ನಡುವೆ ಗಲಾಟೆ ಆಗ್ತಿತ್ತು. ಮೊನ್ನೆ ಕೂಡ ಗಲಾಟೆ ಆದಾಗ ರೂಢಾಗಿ ನಡೆದುಕೊಂಡಿದ್ದಕ್ಕೆ ದುಡುಕಿ ಚಾಕುವಿನಿಂದ ಹಲ್ಲೆ ಮಾಡಿದ್ದಾಗಿ ಕಿರುತೆರೆಯ ನಟಿಯ ಗಂಡ ಅಂಬರೀಷ್ ಅಲಿಯಾಸ್ ಹಲ್ಲೆಯ ಆರೋಪವನ್ನು ಎದುರಿಸ್ತಾ ಇರುವಂತಹ ಅಂಬರೀಷ್ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಮಂಜುಳಾ ಅಲಿಯಾಸ್ ಶ್ರುತಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿರುವಂಥದ್ದು. ಇದು ದುಡುಕಿನಿಂದಾಗಿರುವಂತಹ ಕೃತ್ಯ ಅನ್ನುವಂತಹ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.